ನಮಸ್ಕಾರ ಕರ್ನಾಟಕ. ರೇಣುಕಾಸ್ವಾಮಿ ಕೊಲೆಗೆ ಟ್ವಿಸ್ಟ್ ಎಲ್ಲ ಗುರು ಒಂದು ದಿಕ್ಕೇ ತಪ್ತಾ ಇದೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ರೇಣುಕಾಸ್ವಾಮಿ ಕೊಲೆ ಆಗಿದ್ದಿಷ್ಟು ನಿಜನೋ, ರೇಣುಕಾಸ್ವಾಮಿ ಕೊಲೆಯನ್ನ ದಿಕ್ಕು ತಪ್ಪಿಸೋದ್ರಲ್ಲಿ ಕೆಲವು ಪವರ್ಫುಲ್ ವ್ಯಕ್ತಿಗಳು ತುಂಬಾ ದೊಡ್ಡ ಷಡ್ಯಂತ್ರವನ್ನ ಮಾಡಿದ್ದಾರೆ ಅಂತ ಮುನಿ ಅರೆಸ್ಟ್ ಆದ್ಮೇಲೆ ಗೊತ್ತಾಗ್ತಾ ಇದೆ. ಕಾರಣ ಹೇಳ್ತೀನಿ ಸ್ನೇಹಿತರೆ. ನಿಮ್ಗೆಲ್ಲ ಗೊತ್ತಿದೆ, A13 ದೀಪಕ್ ಅಂತ ಮುನಿ ಅಕ್ಕನ ಮಗ. ಅವನು ಮಾಹಿತಿಗಳ ಪ್ರಕಾರ ರೇಣುಕಾಸ್ವಾಮಿನ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ. ದರ್ಶನ್ ಒಂದು ಎಡೆಟ್ ಹೊಡೆದಿರ್ಬೋದು, ಆದರೆ ದರ್ಶನ್ ಹೊಡೆಯಕ್ ಮುಂಚೆನೇನೆ ಅವನನ್ನ 99% ಪ್ರಾಣ ತೆಗೆದಾಕಿದ್ದು ದೀಪಕ್. ಯಾರು? ಮುನಿ ಅಕ್ಕನ ಮಗ. ಯಾರು ಇನ್ಸ್ಟ್ರಕ್ಷನ್ ಮೇಲೆ ಮಾಡ್ದ ಇದನ್ನ? ಮುನಿ ಇನ್ಸ್ಟ್ರಕ್ಷನ್ ಮೇಲೆ ಮಾಡ್ದ. ಮುನಿಗೆ ಏನಾಗ್ಬೇಕಾಗಿತ್ತು? ದರ್ಶನ್ನ ಮಟ್ಟ ಹಾಕ್ಬೇಕಾಗಿತ್ತು. ಯಾಕೆ ಮಟ್ಟ ಹಾಕ್ಬೇಕಾಗಿತ್ತು? ಮುನಿ ಬಿಜೆಪಿ ವಿರುದ್ಧವಾಗಿ, ಕುಮಾರಸ್ವಾಮಿ ವಿರುದ್ಧವಾಗಿ ಮಂಡ್ಯದಲ್ಲಿ ಇವನು ಹೋಗಿ ಕ್ಯಾನ್ವಾಸ್ ಮಾಡಿದ್ದ. ಈ ತಿಕ್ಲ ದರ್ಶನ, ಇವನ್ ಏನು ಗೊತ್ತಾಗಲ್ಲ, ಹುಡುಗಾಟ, ಈಗಲೂ ಹುಡುಗಾಟ, ಹಿಂಗ್ ತೋರ್ಸ್ಕೊಂಡು ಹೋಗ್ತಾನೆ. ಹುಚ್ಚ ಇವನು. ವಿಜಯಲಕ್ಷ್ಮಿ ಆ ಜೈಲ್ಗೆ ಹೋಗಿ ಬುದ್ಧಿ ಹೇಳುತ್ತಾ ಇವನಿಗೆ. ನಿಜವಾಗ್ಲೂ ಹುಚ್ಚ. ಮಾಡಿದಿರ ಕೊಲೆನ ಯಾಕೋ ಮೈ ಮೇಲೆ ಹೇಳ್ಕಂತಿದ್ಯಾ ದರ್ಶನ? ಯಾರಿಗೋಸ್ಕರನ ಈ ತ್ಯಾಗ? ಅಯ್ಯೋ ದೇವ್ರೆ. ಆಮೇಲೆ ಇದನ್ನೆಲ್ಲ ಮಾಡಕ್ಕೆ ಮುನಿ ಸೆಂಟ್ರಲ್ ಗೌರ್ಮೆಂಟಿನ ಮಿನಿಸ್ಟರ್ನ ಪ್ರೆಷರ್ನ ನಮ್ಮ ಪೊಲೀಸರ ಮೇಲೆ ಬಳಸಿದಾನೆ. ಪೊಲೀಸರು, ಹಿರಿಯ ಅಧಿಕಾರಿಗಳು ಕ್ಲಬ್ಬಲ್ಲಿ ಮಾತಾಡಿದ್ದಾರೆ. ಆಮೇಲೆ ನಾನು ಯಾಕಿಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, TV5 ರಮಾಕಾಂತ್ ಒಬ್ಬ ಶಾಸಕನ ಅಕ್ಕನ ಮಗ ಇದ್ದಾನೆ ಅಂತ 3 ತಿಂಗಳ ಇನ್ವೆಸ್ಟಿಗೇಷನ್ ಅಲ್ಲಿ ಹಿಂಟ್ ಕೊಟ್ಟಿದ್ರು. ನಮ್ಮ ಟೀಮ್ ಅವಾಗಲಿಂದ ಇನ್ವೆಸ್ಟಿಗೇಷನ್ ಮಾಡಿಸ್ ರಮಾಕಾಂತ್ ಏನೋ ಹಿಂಟ್ ಕೊಡ್ತಾ ಇದಾರೆ ಅಂತೇಳಿ A13 ನೋಡಿದಾಗ ಇವನ್ ದೀಪಕ್ ಗೊತ್ತಾಯ್ತು. ದೀಪಕ್ ಕನೆಕ್ಟಿವಿಟಿ ನೋಡಿದಾಗ ಮುನಿಗೆ ಹೋಗಿದೆ. ಮುನಿಯಿಂದ ಸೆಂಟ್ರಲ್ ಮಿನಿಸ್ಟರ್ಗೆ ಹೋಗಿದೆ. ಸೆಂಟ್ರಲ್ ಮಿನಿಸ್ಟ್ರಿಂದ DGPಗೆ ಹೋಗಿದೆ. DGPಯಿಂದ ದಯಾನಂದಕ್ಕೆ ಬಂದಿದೆ. ದಯಾನಂದಿಂದ DCPಗೆ ಬಂದಿದೆ. DCPಯಿಂದ ಚಂದನ್ಗೆ ಬಂದಿದೆ. ಅಲ್ಟಿಮೇಟ್ ಆಗಿ ಇವ್ರ ಉದ್ದೇಶ ಏನು ಅಂತಂದ್ರೆ, ಕೊಲೆ ಮಾಡಿಸಿರೋದು ದೀಪಕ್ಕೆ ಅಂತ ಪ್ರೂವ್ ಇವ್ರಿಗೆಲ್ಲ ಗೊತ್ತಿದೆ. ಆದರೆ ದರ್ಶನ್ ತಲೆ ಕಟ್ಟಿ ದೀಪಕನ ಎಸ್ಕೇಪ್ ಮಾಡಿ, ಆಮೇಲೆ ಈ ಮಧ್ಯದಲ್ಲಿ ಪೊಲೀಸರಿಗೆ 5 ಕೋಟಿ ಆಫರ್ ಮುನಿ ಕೊಟ್ಟ. ದೀಪಕ್ ಕೇಸನ್ನ ಕಂಪ್ಲೀಟ್ ಆಗಿ ಕೈ ಬಿಟ್ಟು ಬಿಡಿ. ಯಾಕಂದ್ರೆ ಕೊಲೆ ಮಾಡಿರೋದು ಇವನೇ, ಅಲ್ಲಿ ಮಾಡಿಸೋದು ಇವನೇ, ಮಾಡಿರೋದು ದೀಪಕ್. 5 ಕೋಟಿ ಆಫರ್ ಕೊಟ್ಟು ಮೆಲ್ಲಗೆ ಎತ್ತು ಪಡೆದಿವ್ ನನ್ನ. ಹೆಂಗಿರೋ ದರ್ಶನ್ಗೆ ಈ ರಾಜಕೀಯವಾಗಿ ಅಲ್ಲಿ ಇಲ್ಲಿ ಇವನ್ ಎಲೆಕ್ಷನ್ಗೂ ನಿಂತ್ಕೊಂಡಲ್ಲ. ಇವನ್ ಹುಡುಗ, ಇವನು ನಿಜವಾಗ್ಲೂ ತಿಕ್ಲ ಇವನು ದರ್ಶನ. ಅಲ್ಲೆಲ್ಲ